ನಮಸ್ಕಾರ ವೀಕ್ಷಕರೇ, ಜೆಟಿವಿ ನ್ಯೂಸ್ ಸುದ್ದಿಗಳಿಗೆ ಸ್ವಾಗತ. ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಅನುಮತಿ ಕುರಿತು ಕರ್ನಾಟಕ ಹೈಕೋರ್ಟ್ ಮಹತ್ವದ ಆದೇಶ. ಬೈಕ್ ಮಾಲೀಕರಿಗೆ ಸರ್ಕಾರಕ್ಕೆ ಆದೇಶವನ್ನು ನೀಡಿದೆ. ಕರ್ನಾಟಕ ಹೈಕೋರ್ಟ್ ಬೈಕ್ಗಳನ್ನು ಟ್ಯಾಕ್ಸಿಗಳಾಗಿ ಬಳಸಲು ಮಹತ್ವದ ಆದೇಶ ನೀಡಿದೆ. ಬೈಕ್ ಟ್ಯಾಕ್ಸಿ ನಿಷೇಧಿಸಿದ್ದ ರಾಜ್ಯ ಸರ್ಕಾರದ ಆದೇಶವನ್ನು ರದ್ದುಗೊಳಿಸಿ ಏಕಸದಸ್ಯ ಪೀಠದ ಆದೇಶವನ್ನು ವಜಾಗೊಳಿಸಲಾಗಿದೆ. ಇದರಿಂದ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಸಂಚಾರಕ್ಕೆ ಹಸಿರು ನಿಶಾನೆ ದೊರೆತಿದೆ. ಬೈಕ್ ಮಾಲೀಕರು ಹಾಗೂ ಅಗ್ರಿಗೇಟರ್ಗಳು ಪರವಾನಗಿ ಕೋರಿ ಅರ್ಜಿ ಸಲ್ಲಿಸಬೇಕು ಎಂದು ನ್ಯಾಯಾಲಯ ಸೂಚಿಸಿದೆ. ಇವತ್ತಿನ ಫೆಡರೇಷನ್ ಆಫ್ ಕರ್ನಾಟಕ ಆಟೋ ರಿಕ್ಷಾ ಡ್ರೈವರ್ಸ್ ಯೂನಿಯನ್ ಮತ್ತು ವಿಜಯನಗರ ಆಟೋ ಚಾಲಕರ ಸಂಘದ ಜಂಟಿ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಇವತ್ತೇನು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈ ಹೋರಾಟದಲ್ಲಿ ಪ್ರಮುಖ ಬೇಡಿಕೆಗಳು, ಒಂದು, ಹೊಸಪೇಟೆಯಲ್ಲಿ ರ್ಯಾಪಿಡೋ ಕಂಪನಿಯ ಬೈಕ್ಗಳನ್ನು ಅನಧಿಕೃತವಾಗಿ ಇವತ್ತು ವ್ಯಕ್ತಿಗಳೇನು ನಡೆಸ್ತಾ ಇದ್ದಾರೆ. ನಾವು ಕಂಡಂತೆ ಒಂದು 400ಕ್ಕೂ ಹೆಚ್ಚು ಬೈಕ್ಗಳು ಇವತ್ತು ಹೊಸಪೇಟೆಯಲ್ಲಿ ನಡೀತಾ ಇದೆ ಅಂತಿದೆ. ಸೊ ಆ ಬೈಕ್ಗಳ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು, ಆ ಗಾಡಿಗಳನ್ನು ಸೀಜ್ ಮಾಡಬೇಕು ಅಂತೇಳಿ ಮನವಿಯನ್ನು ಹೊಂದಿಕೊಡ್ತಾ ಇದ್ದೀವಿ. ಇನ್ನೊಂದು ಮನವಿಯನ್ನು ಏನಿವತ್ತು ಕಚ್ಚಾ ತೈಲದ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಡಿಮೆ ಆದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಬೆಲೆ ಏರಿಕೆಯನ್ನು ಕೂಡಲೇ ಹಿಂಪಡಿಬೇಕಾಗಿತ್ತು. ಆದರೆ ಹಿಂಪಡೆಯದೇ ಇರತಕ್ಕಂಥ ಕೇಂದ್ರ ಸರ್ಕಾರದ ನೀತಿಯ ವಿರುದ್ಧ ಒಂದು ಹಕ್ಕೊತ್ತಾಯ ಚಳವಳಿ ಪತ್ರವನ್ನು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಸೊ ಎರಡೂ ಮನವಿ ಪತ್ರವನ್ನು ಅಧಿಕಾರಿಗಳ ಪರವಾಗಿ ನಮ್ಮ ಮನವಿಯನ್ನು ಸ್ವೀಕಾರ ಮಾಡಲಿಕ್ಕೆ ಬಂದಿರತಕ್ಕಂಥ ಸೀನಿಯರ್ ಮೋಟಾರ್ ಇನ್ಸ್ಪೆಕ್ಟರ್ ಪ್ರದೀಪ್ ಸರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಈ ಒಂದು ಮನವಿಯನ್ನು ಒಂದು ನಾವು ಒಂದು ಕೊಡ್ತಾ ಇದ್ದೀವಿ, ಇನ್ನೊಂದು ರಾಮಚಂದ್ರ ಬಾಬು ಅವರು ಸೆಂಟ್ರಲ್ ಗೌರ್ಮೆಂಟ್ ಸಂಸ್ಥೆ ರಾಮಚಂದ್ರ ಬಾಬು ಕೊಡ್ತಾರೆ, ಸ್ಟೇಟ್ ಗೌರ್ಮೆಂಟ್ ಏನು ಬೈಕ್ ಸಲುವಾಗಿ ನಾವು ಕೊಡ್ತಾ ಇದ್ವಿ. ಒಂದು ಹೋರಾಟ ಸಮಿತಿ ಮುಖಾಂತರ 10 ದಿನದ ಒಳಗಡೆ ಹೊಸಪೇಟೆಯಲ್ಲಿ ಯಾರು ಆ ರಸ್ತೆ ಅನಧಿಕೃತವಾಗಿ ನಡೆಸ್ತಾ ಇದ್ದಾರೆ ಅವ್ರನ್ನ ಮೇಲೆ ಕ್ರಮ ತಗೋಬೇಕು. ಜೊತೆಗೆ ಹಂಪಿ, ಕಮಲಾಪುರ, ಕಟ್ರಾಂಪುರ ಭಾಗದಲ್ಲಿ ಈ ರೆಸಾರ್ಟು, ಹೋಮ್ ಸ್ಟೇ, ಗೆಸ್ಟ್ ಹೌಸು, ಹೋಟೆಲ್ಲು, ಪಾನ್ ಶಾಪು ಇವರು ತಮ್ಮ ಸ್ವಂತ ವೈಟ್ ಬೋರ್ಡ್ ಬೈಕ್ಗಳನ್ನು ಬಾಡಿಕೊಡ್ತಾ ಇದ್ದಾರೆ. ಸೊ ಅದು ಹಿಂದೆ ನಾವು ಹೋರಾಟ ಮಾಡಿದಂಥ ಸಮಯದಾಗ ನಾವು ಹೇಳಿದ್ವಿ, ಹಿಂದೆ ಒಂದ್ಸರಿ ಹೋಗಿ ನೀವು ಒಂದಿಷ್ಟು ಕೇಸ್ ಹಾಕಿದ್ವಿ, ಅದಾದ್ಮೇಲೆ ಮತ್ತೆ ಏನೂ ಆಗ್ತಾ ಇಲ್ಲ, ಮತ್ತೆ ವೈಟ್ ಬೋರ್ಡ್ ಬೈಕ್ಗಳನ್ನು ತಗೊಂಡು ಬಾಡಿಕೊಡ್ತಿದ್ದಾರೆ. ಅಂಥದ್ಮೇಲೆ ತಕ್ಷಣ ಕ್ರಮ ಆಗಬೇಕು ಅಂತೇಳಿ ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ.